ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಕುರಿತು ಹೊಸ ಸಮಿತಿ ರಚನೆ ಮಾಡಿದ್ದಾರೆ. ಏನು ಮಾಹಿತಿ ಬಂದಿದೆ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ, ನಿನ್ನೆ ಸಚಿವ ಸಂಪುಟ ಸಭೆ ಆಯಿತು. ಅಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ವೈಜ್ಞಾನಿಕವಾಗಿ ಒಳ ಮೀಸಲಾತಿ ಜಾರಿಗೊಳಿಸಲು ಸೂಕ್ತ ಶಿಫಾರಸು ಮಾಡುವಂತೆ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ತಾಂತ್ರಿಕ ಸಮಿತಿ ರಚನೆ ಮಾಡಿದಾರಂತೆ. CS ಶಾಲಿನಿ ರಜನೀಶ್ ಇದ್ದಾರಲ್ಲ, ಅವರ ನೇತೃತ್ವದಲ್ಲಿ ಆ ಒಂದು ಸಮಿತಿ ರಚನೆ ಮಾಡಿದಾರಂತೆ. ಇದೇ ವೇಳೆ ಎಲ್ಲಾ ಮಾಹಿತಿಗಳನ್ನು ನೀವು ಸಚಿವ ಸಂಪುಟದ ಮೇಲೆ ಶಿಫಾರಸುಗಳ ಆಧಾರದ ಮೇಲೆ ನೀವು ಏಪ್ರಿಲ್ 24ರಂದು ನಡೆಯುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಕುರಿತು ವಿಶೇಷ ಚರ್ಚೆ ನಡೆಸಲು ನಿರ್ಧಾರ ಮಾಡಿದ್ದಾರೆ. ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಇದು ತೀರ್ಮಾನ ಕೂಡ ಆಗಿದೆ. KH ಮುನಿಯಪ್ಪ ಸೇರಿ ಅವರು ಕೂಡ ಒಳ ಮೀಸಲಾತಿ ಕುರಿತು ಪ್ರಸ್ತಾಪಿಸಿ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. 24 ಒಳಗಡೆ ನೀವು ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಈ ಸಮಿತಿ ಒಂದು ವಾರ ಟೈಮ್ ಇದೆ. 24 ಒಳಗಡೆ ನಿಮಗೆ ಒಂದು ಸಮಿತಿ ರಚನೆ ಮಾಡಿ ಒಂದು ನಿರ್ಧಾರ ಕೈಗೊಳ್ಳಿ. ನಂತರ ಆಧಾರದ ಮೇಲೆ ನಾವು ಚರ್ಚೆ ಕೂಡ ಮಾಡ್ತೀವಿ 24 ಅಂತ ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿ ಅವರು ಒಳ ಮೀಸಲಾತಿ ವಿಚಾರ ತುಂಬಾ ಸಂಕೀರ್ಣವಾದದ್ದು, ವೈಜ್ಞಾನಿಕವಾಗಿ ಅನುಷ್ಠಾನಗೊಳಿಸಲು ಚರ್ಚೆ ಮಾಡಬೇಕು, ಸಮಯ ಬೇಕು ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಳ ಮೀಸಲಾತಿ ಚರ್ಚೆ ಶುರುವಾದರೆ ಮಧ್ಯರಾತ್ರಿ ಆಗುತ್ತೆ, ನೀವು ಮಾಡಿಕೊಳ್ಳಿ ಎನ್ನುತ್ತಾ ಸಭೆಯಿಂದ ಹೊರ ನಡೆದರು. ಆಗ ಸಚಿವರಾದ SS ಮಲ್ಲಿಕಾರ್ಜುನ್, ರಹೀಂ ಖಾನ್ ಸೇರಿ ಎಲ್ಲರೂ ಕೂಡ ಹೊರ ನಡೆದರು ಅಂತ ಕೂಡ ಮಾಹಿತಿ ಬಂದಿದೆ. ಇದು ರಾತ್ರಿ ಆಗುತ್ತೆ ಅಂತ ಹೇಳಿ ಅವರು ಎಸ್ಕೇಪ್ ಆಗಿದ್ದಾರೆ ಸಚಿವರು. ಈಗ ತಾಂತ್ರಿಕ ಸಮಿತಿ ಗೆ ನೀಡಲು ಸಮ್ಮತಿ ಕೊಟ್ಟಿದ್ದಾರೆ. ನ್ಯಾಯಾಲಯದ ಮೀಸಲಾತಿ ಶೇಕಡ 50% ಕೂಡ ಇದೆ. ಅದು ಮಿತಿ ವಿಧಿಸಿರುವುದರಿಂದ ಶೇಕಡ 15% ಏನಿದೆ ಈ ಹಿಂದೆ ಅದರಲ್ಲೇ ನಿಮಗೆ ರಿಸರ್ವೇಶನ್ ಕೊಡಬೇಕಾಗುತ್ತೆ. ಎಡಗೈ ಬಲಗೈ ಎಲ್ಲರೂ ಕೂಡ ಶೇಕಡ 5.3, 5.3 ಮತ್ತೆ 4.4 ಅಂತೆ ವರ್ಗೀಕರಣ ಮಾಡಿ ಒಳ ಮೀಸಲಾತಿ ನೀಡಬಹುದು ಅಂತ ಕೂಡ ಚರ್ಚೆ ಕೂಡ ಆಗಿದೆ. 15% ಮೀಸಲಾತಿ ಏನಿದೆ ಅದರಲ್ಲಿ ಬಲಗೈ, ಎಡಗೈ ಮತ್ತೆ ಸ್ಪಷ್ಟರ ನಡುವೆ 5.3, 5.3 ಅಂಡ್ 4.4 ವರ್ಗೀಕರಣ ಮಾಡುವುದು ಕುರಿತು ಚರ್ಚೆ ಕೂಡ ಆಗಿದೆ. ಇದು ಬಂದ್ಬಿಟ್ಟು ನಿರ್ಧಾರ ಮಾಡೋದು ಸಾಧ್ಯವಿಲ್ಲ. ಇದು ವೈಜ್ಞಾನಿಕವಾಗಿ ಅನುಷ್ಠಾನವಾಗಬೇಕು ಅಂತ ಕೂಡ ಹೇಳಿದ್ದಾರೆ. 5.5, 4.5.3, 4.4 ಅಂತ ಹೇಳ್ತಿದ್ದಾರೆ. ಈಗ ನಂತರ ಇದು ಇನ್ನೂ ಒಂದು ವಾರ 24ವರೆಗೂ ನೋಟಿಫಿಕೇಶನ್ ಕೂಡ ಆಗೋದಿಲ್ಲ. ಪ್ಲಸ್ 24ರಂದು ಸಭೆ ಆಗುತ್ತೆ. ಅಲ್ಲಿ ಸಭೆಯಲ್ಲಿ ಏನಾದ್ರು ಅನುಷ್ಠಾನ ಮಾಡ್ತಾರೆ ಅಥವಾ ಮತ್ತೆ ಅದನ್ನ ಮುಂದೂಡಿಕೆ ಮಾಡ್ತಿದ್ದ ಕಾಯಿ ನೋಡಬೇಕು. ಒಟ್ಟಾರೆ ಇವತ್ತಿನ ಅಪ್ಡೇಟ್ ಸಮಿತಿ ರಚನೆ ಕೂಡ ಮಾಡಿದಾರಂತೆ, ಅದು ತೀರ್ಮಾನ ಮಾಡುತ್ತಂತೆ. ನಂತರ 24ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆ ಮಾಡ್ತಾರಂತೆ, ಅಲ್ಲಿ ಡಿಸಿಷನ್ ತೆಗೆದುಕೊಳ್ತಾರಂತ ಕಾಯ್ದು ನೋಡಬೇಕು. ಇಲ್ಲಿ ಮೇಲ್ನೋಟಕ್ಕೆ ಇದೇ ರೀತಿ ಮುಂದೂಡಿಕೆ ಮಾಡ್ತಾ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು.